ಅನುದಿನದ ಆಹಾರ ಜೂನ್ 3 ಬುಧವಾರ. ಪೂರ್ಣ ಹೃದಯದಿಂದ. ನ್ಯಾಯಸ್ಥಾಪಕರು 5ನೇ ಅಧ್ಯಾಯ 9ನೇ ವಚನ. ನಾನು ಇಸ್ರೇಲ್ ನಾಯಕರಲ್ಲಿಯೂ ಸ್ವೇಚ್ಛೆಯಿಂದ ಸೈನ್ಯದಲ್ಲಿ ಸೇರಿದ ಜನರಲ್ಲಿಯೂ ಬಹು ಸಂತೋಷಿಸುತ್ತೇನೆ. ಇಸ್ರೇಲಿನ ನ್ಯಾಯಸ್ಥಾಪಕಲಾದ ದೆಬೋರಳು ಪೂರ್ಣ ಹೃದಯದ ಸಮರ್ಪಣೆಗಾಗಿ ಹಂಬಲಿಸಿದಳು. ಇಸ್ರೇಲಿನ ನಾಯಕರು ಯುದ್ಧದಲ್ಲಿ ದೆಬೋರಳೊಂದಿಗೆ ಒಟ್ಟಾಗಿ ನಿಲ್ಲಲು ಸ್ವಇಚ್ಛೆಯಿಂದ ಮುಂದೆ ಬಂದರು. ಅವರು ಕರ್ತನ ಕಾರ್ಯಕ್ಕಾಗಿ ಪೂರ್ಣ ಹೃದಯದಿಂದ ಒಂದಾದ ಕಾರಣ ಅವರಿಗೆ ಜಯ ಸಿಕ್ಕಿತು ಮತ್ತು ಕರ್ತನ ನಾಮವು ಮಹಿಮೆ ಹೊಂದಿತು. ಇದರಿಂದ ದೆಬೋರಳ ಹೃದಯದಲ್ಲಿ ಸಂತೋಷವು ಉಕ್ಕಿ ಹರಿದು ಆಕೆಯು ದೇವರನ್ನ ಸ್ತುತಿಸಲು ಪ್ರಾರಂಭಿಸಿದಳು. ಒಂದು ಕುಟುಂಬದಲ್ಲಿ ಮಕ್ಕಳು ತಮ್ಮ ಹೆತ್ತವರೊಂದಿಗೆ ಪೂರ್ಣ ಹೃದಯದಿಂದ ಜೊತೆಯಾಗಿ ನಿಂತಾಗ ಅದು ಎಂತಹ ದೊಡ್ಡ ಆಶೀರ್ವಾದ. ಇನ್ನು ಸೊಸೆಯಂದಿರು, ಅಳಿಯಂದಿರು ಮತ್ತು ಮೊಮ್ಮಕ್ಕಳು ಎಲ್ಲರೂ ಒಗ್ಗಟ್ಟಿನಿಂದ ಜೀವಿಸುವಾಗ ಆ ಮನೆಗೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ಮತ್ತೊಂದು ಇರುವುದಿಲ್ಲ. ವಿಶೇಷವಾಗಿ ಕಷ್ಟ, ದುಃಖ ಮತ್ತು ಸಂಕಟದ ಸಮಯದಲ್ಲಿ ಮನೆಯಲ್ಲಿರುವ ಪ್ರತಿಯೊಬ್ಬರು ಒಂದೇ ಹೃದಯದಿಂದ ಜೊತೆಯಾಗಿ ನಿಂತರೆ ಅದು ಮಹಾ ಆನಂದವನ್ನು ತರುತ್ತದೆ. ಮಾತ್ರವಲ್ಲದೆ ಆ ಹೋರಾಟಗಳಲ್ಲಿ ಜಯವನ್ನು ಅದು ತಂದುಕೊಡುತ್ತದೆ. ಪೂರ್ಣ ಹೃದಯದಿಂದ ಇರುವುದು ಎಂದರೆ ಸ್ವ ಇಚ್ಛೆಯಿಂದ ತನ್ನ ಪೂರ್ಣ ಮನಸ್ಸಿನಿಂದ ಸೇವೆ ಮಾಡುವುದು. ಕೆಲವರು ಕರ್ತನನ್ನು ನಿರ್ಲಕ್ಷ್ಯದಿಂದ ಹಿಂಬಾಲಿಸುತ್ತಾರೆ. ಇನ್ನು ಕೆಲವರು ಕರ್ತವ್ಯಕ್ಕಾಗಿ ಅಥವಾ ಬಲವಂತಕ್ಕಾಗಿ ಆತನನ್ನು ಹಿಂಬಾಲಿಸುತ್ತಾರೆ. ಕೆಲವರು ಕೇವಲ ಸ್ವಂತ ಲಾಭಕ್ಕಾಗಿ ಮತ್ತು ಆಶೀರ್ವಾದಗಳಿಗಾಗಿ ದೇವರನ್ನ ಹುಡುಕುತ್ತಾರೆ. ಆದರೆ ಇನ್ನು ಕೆಲವರು ಕರ್ತನನ್ನು ನಿಜವಾಗಿ ಪ್ರೀತಿಸಿ ಆತನನ್ನು ಪೂರ್ಣ ಹೃದಯದಿಂದ ಹಿಂಬಾಲಿಸುತ್ತಾರೆ. ದೇವರು ದೇವದರ್ಶನ ಗುಡಾರವನ್ನು ನಿರ್ಮಿಸಲು ಬಯಸಿದಾಗ ಆತನು ಮೋಶೆಗೆ ಹೀಗೆ ಹೇಳಿದನು: ಮನಪೂರ್ವಕವಾಗಿ ಕೊಡುವವರಿಂದಲೇ ಆ ಕಾಣಿಕೆಯನ್ನು ನೀವು ತೆಗೆದುಕೊಳ್ಳಬೇಕು. ವಿಮೋಚನಾ ಕಾಂಡ 25ನೇ ಅಧ್ಯಾಯ 2ನೇ ವಚನ. ಆ ಆಜ್ಞೆಯ ಪ್ರಕಾರ ಸತ್ಪುರುಷರು, ಸ್ತ್ರೀಯರು ಉದಾರ ಮನಸ್ಸಿನಿಂದ ತಮ್ಮ ಒಡವೆಗಳನ್ನು ಮತ್ತು ಆಸ್ತಿಪಾಸ್ತಿಗಳನ್ನು ಬಹು ಸಂತೋಷದಿಂದ ಕಾಣಿಕೆಯಾಗಿ ನೀಡಿದರು. ವಿಮೋಚನಾ ಕಾಂಡ 35ನೇ ಅಧ್ಯಾಯ 22 ಮತ್ತು 23 ವಚನಗಳು. ಎಲ್ಲಿ ಪೂರ್ಣ ಹೃದಯದ ಸಮರ್ಪಣೆ ಇರುತ್ತದೋ ಅಲ್ಲಿ ಒಗ್ಗಟ್ಟು ಮೂಡುತ್ತದೆ ಮತ್ತು ಎಲ್ಲಿ ಒಗ್ಗಟ್ಟು ಇರುತ್ತದೋ ಅಲ್ಲಿ ಖಂಡಿತವಾಗಿಯೂ ಆತ್ಮಿಕ ಉಜ್ಜೀವನ ಉಂಟಾಗುತ್ತದೆ. ಯಾವುದೇ ಆಶೀರ್ವದಿಸಲ್ಪಟ್ಟ ಸಂಸ್ಥೆ, ಸೇವೆ ಅಥವಾ ಸಭೆಯ ನಿಜವಾದ ಶಕ್ತಿಯು ಅದರ ಪೂರ್ಣ ಹೃದಯದ ಸೇವಕರಲ್ಲಿ ಅಡಕವಾಗಿದೆ. ಅವರು ಕೇವಲ ಒಂದು ಸಂಸ್ಥೆಗಾಗಿ ಕೆಲಸ ಮಾಡುವುದಿಲ್ಲ, ಅವರು ಕರ್ತನಿಗಾಗಿಯೇ ಕ್ಷಮಿಸುತ್ತಾರೆ. ಅದಕ್ಕಾಗಿಯೇ ಅಪೊಸ್ತಲನಾದಂಥ ಪೌಲನು ನಮಗೆ ಹೀಗೆ ಬುದ್ಧಿ ಹೇಳುತ್ತಾನೆ: ನೀವು ಯಾವ ಕೆಲಸವನ್ನ ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ದೇವರಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಕೊಲೊಸ್ಸೆದವರಿಗೆ 3ನೇ ಅಧ್ಯಾಯ 23ನೇ ವಚನ. ಅದೇ ರೀತಿ ಪೌಲನು ಫಿಲೋಮನನಿಗೆ ಪತ್ರ ಬರೆಯುವಾಗ
ಒಳ್ಳೆಯ ಕಾರ್ಯವು ಬಲವಂತದಿಂದ ಆಗಬಾರದು, ಸ್ವಇಚ್ಛೆಯಿಂದ ಆಗಬೇಕು ಎಂದು ಹೇಳಿದನು. ಫಿಲೋಮನ 1ನೇ ಅಧ್ಯಾಯ 14ನೇ ವಚನ. ನಮ್ಮ ಕರ್ತನು ನಿಜವಾಗಿಯೂ ಪೂರ್ಣ ಹೃದಯದ ಸಮರ್ಪಣೆಯನ್ನು ನೋಡಿ ಆನಂದಿಸುತ್ತಾನೆ. ಇತರರು ನಿಮ್ಮೊಂದಿಗೆ ಪೂರ್ಣ ಹೃದಯದಿಂದ ಇರಬೇಕೆಂದು ನೀವು ನಿರೀಕ್ಷಿಸುವಂತೆಯೇ ನೀವು ಕೂಡ ಕರ್ತನೊಂದಿಗೆ ಪೂರ್ಣ ಹೃದಯದಿಂದ ಇರಬೇಕು. ಆತನ ಸುವಾರ್ತೆಯ ಸೇವೆಗಾಗಿ ಉದಾರವಾಗಿ ಮತ್ತು ಸ್ವಇಚ್ಛೆಯಿಂದ ಕೊಡಿರಿ. ಪ್ರಾರ್ಥನೆಯಲ್ಲಿ ಆತನ ಪಾದದ ಬಳಿ ನೀವು ಸಂತೋಷದಿಂದ ಕುಳಿತುಕೊಳ್ಳಿರಿ. ಆತನ ವಾಕ್ಯವನ್ನ ಹಸಿವೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಓದಿರಿ. ಆತನನ್ನು ಪೂರ್ಣ ಮನಸ್ಸಿನಿಂದ ಸ್ತುತಿಸಿ ಆರಾಧಿಸಿರಿ. ಆತನ ಮೇಲಿರುವ ನಿಮ್ಮ ಪ್ರೀತಿಯು ಮುಕ್ತವಾಗಿ ಮತ್ತು ಪೂರ್ಣವಾಗಿ ತೋರ್ಪಡಿಸಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನೀನು ಸೈನ್ಯವನ್ನ ಕೂಡಿಸುವ ದಿನದಲ್ಲಿ ನಿನ್ನ ಪ್ರಜೆಗಳು ತಾವಾಗಿಯೇ ಸೇರಿಕೊಳ್ಳುವರು. ಕೀರ್ತನೆ 110 3ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 2 ಪೂರ್ವಕಾಲ ವೃತ್ತಾಂತ 19 ಮತ್ತು 20 ಅಧ್ಯಾಯಗಳು. ಸಂಜೆ ಯೋಹಾನನ ಬರೆದ ಸುವಾರ್ತೆ 13ನೇ ಅಧ್ಯಾಯ 21ರಿಂದ 38 ವಚನಗಳು. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ.